ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಸೊ ಇವತ್ತು ನಾನು ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ. ಇವತ್ತೊಂದು ಮಟನ್ ಪೆಪ್ಪರನ್ನು ರೆಡಿ ಆಯಿತು. ಈಗ ಒಂದು ಗೀ ರೈಸ್ ಮಾಡೋಣ ಅಂತ ಹೊರಟಿದ್ದೇನೆ. ಸೊ ಈ ಗೀ ರೈಸ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನಮಗೆ ಒಂದು ಸರಿ ತೋರಿಸ್ಕೊಡ್ತೇನೆ. ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ತುಪ್ಪನ ಇಟ್ಕೊಂಡಿದ್ದೀನಿ. ಇಲ್ಲಿ ಗೀ ರೈಸ್ ಹೇಳುವಾಗ ಗೀ ಇರಲೇಬೇಕು. ಮತ್ತು 1 ಕಪ್ ರೈಸ್ದು ನಾನು ಕ್ವಾಂಟಿಟಿ ಇಲ್ಲಿ ಮಾಡ್ತಿರೋದು. ಸ್ವಲ್ಪ ಪೆಪ್ಪರ್ ಕಾಳು, 2 ಲವಂಗ, 1 ಸ್ಟಾರ್ ಅನಿ, 1 ಪೀಸ್ ಸಿನಿಮಮ್ ಸ್ಟಿಕ್, 1 ಏಲಕ್ಕಿನ ಇಟ್ಕೊಂಡಿದ್ದೀನಿ. ಅದೇ ರೀತಿ 1 ಬೇ ಲೀವ್ಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಅನ್ನು ನಾನು ಒಂದು 20 ರಿಂದ 25 ತನಕ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಅಕ್ಕಿನ ಆಲ್ರೆಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಈ ಅಕ್ಕಿ ನಾನು 1 ಕಪ್ಪಲ್ಲಿ ಯೂಸ್ ಮಾಡ್ತೀನಿ. 1 ಕಪ್ ಅಕ್ಕಿಗೆ ನಾನು 2 ಕಪ್ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಾಸ್ಮತಿ ರೈಸ್. ಓಕೆ, ಇಂಡಿಯಾ ಗೇಟ್ ಅವರದ ಸೂಪರ್ ಹೇಳುವ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ, ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ನಾನಿಲ್ಲಿ ಟೀ ಸ್ಪೂನಲ್ಲಿ ಯೂಸ್ ಮಾಡ್ತಾಯಿದ್ದೆ, ಅದಕ್ಕೆ ಸ್ವಲ್ಪ ಬರ್ತಾಯಿದೆ. 1 ಕಪ್ ರೈಸ್ಗೆ ಆದರೆ ನೀವು 2 ರಿಂದ 3 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ಳಿ. ಈಗ ಅದಕ್ಕೆ ಈ ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಇದು ಆಗ್ತಾ ಬರುವಾಗ ಈಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು 1 ಕಪ್ಪಿಗೆ 2 ಕಪ್ ನೀರನ್ನು ಸಪ್ರೇಟು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಂದರೆ ಪಾತ್ರೆ ತೊಳೆಯೋದು ತುಂಬ ಕಷ್ಟ ಇದು ಆಗ್ತದಲ್ಲ, ಅದಕ್ಕೋಸ್ಕರ ಮಟನ್ ಬೇಯಿಸಿದ ಕುಕ್ಕರಲ್ಲೇ ನಾನು ನೀರನ್ನು ಮೆಜರ್ ಮಾಡಿ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಈಗ ಒಣ ದ್ರಾಕ್ಷಿನ ಹಾಕ್ಕೊಳ್ಳೋಣ. ಗೋಡಂಬಿ ಎಲ್ಲ ಫ್ರೈ ಆಗ್ತಾ ಬರುವಾಗ ಈ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಈ ಅಕ್ಕಿನ ಸ್ವಲ್ಪ ಈ ತುಪ್ಪದಲ್ಲೇ ಹುರ್ಕೊಳ್ಳೋಣ. ಅಕ್ಕಿನ ಯಾವುದೇ ಬಿರಿಯಾನಿ ಆಗಲಿ ಪುಲಾವ್ ಆಗಲಿ ಏನೇ ಮಾಡಬೇಕಂದ್ರೆ ಈ ಸ್ವಲ್ಪ ಎಣ್ಣೆಯಲ್ಲಿ ನಾವು ಈ ಥರ ಫ್ರೈ ಮಾಡಿಕೊಂಡು ಮತ್ತೆ ನೀರು ಸೇರಿಸಿದ್ರೆ ಅದು ಯಾವಾಗಲೂ ಒಳ್ಳೆ ಹುಡಿ ಆಗಿ ಬರ್ತದೆ. ಅನ್ನ ಒಳ್ಳೆ ಆಗಿ ಚೆಂದ ಕಾಣ್ತದೆ. ಓಕೆ, ಚೆಂದ ಕಾಣ್ತದಕ್ಕಿಂತ ರುಚಿ ಇಸ್ ಇಂಪಾರ್ಟೆಂಟ್. ಓಕೆ, ಬಟ್ ಒಳ್ಳೆ ಹುಡಿಯಾಗಿ ಹೋಟ್ಲಲ್ಲಿ ಮಾಡೋದಕ್ಕಿಂತದ್ದು ಬೆಟರ್ ಬರ್ತದೆ. ಓಕೆ, ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಜೊತೆನೆ ಈ ಗೀ ರೈಸ್ ಅಂತೂ ಕೇವಲ ಒಂದು 5 ನಿಮಿಷದೊಳಗೆ ನಮ್ಮ ಗೀ ರೈಸ್ ರೆಡಿ ಆಗ್ತದೆ. ಈಗ ನೀರು ಬಿಸಿ ಆಗ್ತಾ ಬಂದಿದೆ, ಈ ನೀರನ್ನು ಹಾಕ್ಕೊಳ್ಳೋಣ. ಓಕೆ, ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಉದಿಸ್ಕೋಬೋದು, ನಾನು ಹಾಕ್ತಾಯಿಲ್ಲ. ಸೊ ಹಾಗೆ ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಓಕೆನಾ. ಸೊ ಈಗ ಕುದಿ ಬರುವಾಗ ಇದು ಲಿಡ್ಡನ್ನು ಮುಚ್ಚಿಡೋಣ. ಇದು ಉಪ್ಪೆಲ್ಲ ಸರಿ ಇದೆ. ಈಗ ಉಪ್ಪೆಲ್ಲ ಸರಿ ಇದೆ, ಮುಚ್ಚಳ ಮುಚ್ಚಿ ಇಡೋಣ. 5 ರಿಂದ 10 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸೋಣ. ನೋಡ್ಬೋದು 10 ನಿಮಿಷ ಆಯಿತು. ಓಕೆ, ನೋಡಿ ಫುಲ್ಲು ಡ್ರೈ ಆಗಿದೆ. ನೋಡಿ ಅನ್ನ ನೋಡಿ ಯಾವ ಥರ ಇದೆ, ಉದ್ದುದ್ದ ಗ್ರೇನ್ಸಿ. ಸೊ ಈಗ ಬೆಂಕಿ ಬಂದ್ ಮಾಡ್ತೇನೆ. ಸೊ ಇದನ್ನು ಈ ಥರ ಒಂಥರ ಒಂದು ಸಲ ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ ಹಾಗೆ ಮುಚ್ಚಿಡೋಣ. ಸೊ ಈಗ ಸರ್ವ್ ಮಾಡುವ ಟೈಮ್. ಸೊ ಫ್ರೆಂಡ್ಸ್, ಇವತ್ತಿನ ಈ ಗೀ ರೈಸ್ ಪುಲಾವ್ ಇರೋ ರೆಸಿಪಿ ನೋಡಿದ್ರಲ್ಲ. ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದನ್ನು ನಾನಿವತ್ತು ಮಟನ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್.